ಮಂತ್ರಿಗಳೇ, ಕಲ್ಯಾಣ ಪಟ್ಟಣದಲ್ಲಿ ಮತ್ತೇನು ಸಮಾಚಾರ? ಸಮಾಚಾರ ಇನ್ನೇನು ಮಹಾಪ್ರಭು, ಕಲ್ಯಾಣ ಪಟ್ಟಣವು ಹೊಲೆಮಾಲಿಗರ ಪಟ್ಟಣವಾಗಿದೆ. ಎಲ್ಲಿ ನೋಡಿದಲ್ಲೆಲ್ಲ ಪ್ರಜಾಶೋಭೆ, ಎಲ್ಲಿ ನೋಡಿದಲ್ಲೆಲ್ಲ ಅಶಾಂತಿ, ಎಲ್ಲಿ ನೋಡಿದಲ್ಲೆಲ್ಲ ಕಲ್ಯಾಣದಲ್ಲಿ ಕೋಲಾಹಲವೇ ಎದ್ದು ಬಿಟ್ಟಿದೆ ಮಹಾಪ್ರಭು, ಕೋಲಾಹಲವೇ ಎದ್ದು ಬಿಟ್ಟಿದೆ. ಅದಕ್ಕೆ ಕಾರಣ ಏನು? ಅವುಗಳೇ, ಬುನಾದಿಯಿಂದ ನಡೆದು ಬಂದ ಸನಾತನ ಧರ್ಮವು ಅಳಿದು ಹೋಗುವ ಕಾಲವನ್ನು ವಿನಾಶ ಕಾಲೇ ವಿಪರೀತ ಬುದ್ಧಿ ಮಹಾಪ್ರಭು, ವಿಪರೀತ ಬುದ್ಧಿ. ಪ್ರಭು, ಕುಲಜಾತಿ ವರ್ಣಾಶ್ರಮಗಳು ಹಾಳಾಗಿ ಹೋಗುತ್ತಿರುವುದನ್ನು ನೋಡಿ ಪ್ರಜರು ಅಸಂತುಷ್ಟರಾಗಿದ್ದಾರೆ ಮಹಾಪ್ರಭು. ಇದೇನಿದು? ಕಲ್ಯಾಣದಲ್ಲಿ ಒಮ್ಮೆಲೆ ಕ್ರಾಂತಿ. ಆ ಕ್ರಾಂತಿಗೆ ಮಹಾಮಂತ್ರಿಗಳಾದ ಬಸವರಾಜರೇ ಮುಖ್ಯ ಕಾರಣೀಭೂತರಾಗಿದ್ದಾರೆ ಮಹಾಪ್ರಭು. ಪ್ರಭು, ಬಸವರಾಜರು ತಮ್ಮ ಅಧಿಕಾರ ಬಲದಿಂದ ಕಂಡ ಹೊಳೆ 18 ಜಾತಿಗಳ ಲಿಂಗ ಧಾರಣೆ ಮಾಡಿ ಎಲ್ಲರನ್ನೂ ಊರ ಒಳಗೆ ಹೋಗಿಸಿದ್ದಾರೆ. ಇದರಿಂದ ನಾಡಿನಲ್ಲಿ ಅಶಾಂತಿ ಉಂಟಾಗಿ ಇಡೀ ಕಲ್ಯಾಣವೇ ಕಣಲೆದ್ದಿದೆ ಮಹಾಪ್ರಭು, ಕಣಲೆದ್ದಿದೆ. ಉತ್ತಮ ಕುಲದವರು ಊರಲ್ಲಿ ಮುಖವೆತ್ತಿ ತಿರುಗದಂತಾಗಿದೆ ಮಹಾಪ್ರಭು. ಇವರ ಕ್ರಾಂತಿಯಿಂದ ಊರ ಜನರಿಗೆಲ್ಲ ವಾಂತಿ ಉಂಟಾಗಿ ಬಿಟ್ಟಿದೆ. ಭಟ್ರ, ಇವರು ಕುಲಜಾತಿಗಳನ್ನೆಲ್ಲ ಹೊಲಿಗೆಡಿಸಿ ಬಿಟ್ಟಿದ್ದಾರೆ. ಏನೋ ಕಲ್ಯಾಣಕ್ಕೆ ಅಳೆಗಾಲ ಬಂದಂತಾಗಿದೆ. ಭಟ್ರ, ಅಳಿಗಾಲವಲ್ಲ, ಇದು ಪ್ರಳಯ ಕಾಲ. ಇವರು ಧರ್ಮದ ಪಟ್ಟಿಗೆನೆ ಕೊಡಲಿ ಹಾಕಿದ್ದಾರೆ. ಭಟ್ರ, ಹೊಲೆಮಾದಿಗರೆಲ್ಲ ಏಕಾಕಾರ ಒಂದಾಗ್ಯಾರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸಮಗಾರ, ಮಚ್ಚಾರ ಎಲ್ಲ ಏಕ. ಗುಡ್ದಾಗ ಕಾಗರ್ ಹೊಡೆದಂಗ ಆಗೈತ್ರಿ ಶೆಟ್ರ. ಆಗೈತ್ರಿ. ಬಸವರಾಜರೇ, ನೀವು ಹೊಲೆಯನ್ನು ಬಳಕೆಯಲ್ಲಿ ತೆಗೆದುಕೊಂಡದ್ದು ನಿಜವೇ? ನಿಜ ಪ್ರಭು, ಆದರೆ ನಮ್ಮಿಂದ ಶಾಂತಿ ಭಂಗವಾಗಿಲ್ಲ. ಬಸವರಾಜರೇ, ಲೋಕ ವಿರುದ್ಧವಾದ ಕಾರ್ಯದಲ್ಲಿ ನೀವೇಕೆ ದುಡುಕಿದಿರಿ? ಪ್ರಭು, ನಾನು ಲೋಕ ವಿರುದ್ಧವಾದ ಕಾರ್ಯವನ್ನು ಮಾಡಿಲ್ಲ, ಲೋಕ ಕಲ್ಯಾಣವನ್ನು ಮರೆತಿಲ್ಲ. ಬಸವರಾಜರೇ, ನೀವು ಹಳೆಯರನ್ನು ಮುಟ್ಟಿ ಲೋಕ ರೂಢಿಯನ್ನು ಕೆಡಿಸಬಹುದೇ? ಮಹಾಪ್ರಭು, ದೋಷ ಮೂಲವಾದ ಲೋಕರೂಢಿಯನ್ನು ನಾಶ ಮಾಡುವುದೇ ರಾಜ್ಯ ಧರ್ಮವಾಗಿದೆ. ನಿತ್ಯ ಸತ್ಯ ನಿರ್ಮಲವಾದ ನೀತಿಯನ್ನು ರೂಢಿಗೆ ತಂದು ಪ್ರಜೆಗಳಲ್ಲಿ ತಾರತಮ್ಯವೆನಿಸದೆ ಎಲ್ಲರಿಗೂ ಒಂದೇ ವಿಧವಾದ ಜೀವನಾನುಕೂಲುಂಟು ಮಾಡುವುದು ಕಲ್ಯಾಣ ಮಹಾಮಂತ್ರಿಯ ಕರ್ತವ್ಯವಾಗಿದೆ ಮಹಾಪ್ರಭು. ಬಸವರಾಜರೇ, ನಿಮ್ಮ ಆಡಳಿತದಿಂದ ಪ್ರಜರಲ್ಲಿ ಶಾಂತಿ ಇಲ್ಲದಂತಾಗಿದೆ. ನಿಜ ಪ್ರಭು, ಇವರಿಂದ ಊರೆಲ್ಲ ಹೊಲಿಗೇರಿ ಆಗಿಬಿಟ್ಟಿದೆ. ಕಾಯ್ತು ಹೋಗಿ ಕುದುರೆ ಆಗ್ಯದ, ಕುದುರೆ ಹೋಗಿ ಕಾಯ್ತು ಆಗ್ಯದ. ಹೋಗಿ ಸಟ್ರ, ಎತ್ತೋಗಿ ಎಮ್ಮೆ ಆಗ್ಯದ, ಮೈಲಿಗೆ ಹೋಗಿ ಮಡಿ ಆಗ್ಯದ. ಇನ್ನೇನು ಉಳಿದ್ರಿ? ಕಲ್ಯಾಣ ಪೂರ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ, ಹೊಲಿಗೇರಿ ಆಗಿಬಿಟ್ಟೈತಿ. ಬಸವರಾಜರೇ, ಹೊಲೆಯರು ಅಸ್ಪೃಶ್ಯರಲ್ಲವೇ? ಈ ರೂಢಿಯು ಲೋಕದಲ್ಲಿ ಮೊದಲಿನಿಂದ ನಡೆದು ಬಂದಿಲ್ಲವೇ? ಪ್ರಭು, ಹೊಲೆಯರೆಂದು ಯಾರಿಗನ್ನಬೇಕು? ಯಾರಿಗೆ ಅನ್ಬೇಕ್ರಿ? ಇದ್ದು ಹೊಲಿಯರ್ ಬಿಟ್ಟು ಮತ್ತಾರಿಗೆ ಹೊಲಿಯರ್ ಅನ್ಬೇಕು? ಶೆಟ್ರ, ನಿಮಗ ಅಂತಾರ್ರಿ. ಅವ್ರಿಗೆ ಅನ್ಬೇಕಲ್ಲ. ಹುಟ್ಟು ಹೊಲತನಿಕೆ ಕಾರವಲ್ಲ, ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ. ಕೊಲ್ಲುವವನೇ ಮಾದಿಗ, ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಹೊಲಸು ತಿಂಬುವವನೇ ಹೊಲೆಯ, ಕೊಲ್ಲುವವನೇ ಮಾದಿಗ, ಕೊಲ್ಲುವವನೇ ಮಾದಿಗ.
ಮಹಾಪ್ರಭು, ಇವರು ಹೀಗೆಲ್ಲ ಬೋಧನೆ ಮಾಡಿ ಹೊಲಿ 18 ಜಾತಿಯನ್ನು ಹೊಲಿಗೆಡಿಸುವ ಕಾರ್ಯ ಮುನ್ನಡೆಸಬೇಕೆನ್ನುತ್ತಿದ್ದಾರೆ. ಶಟ್ರ, ಊರಿಗೆ ಉರ್ಲು ಹಾಕಿದಂಗ ಆಗೈತ್ರಿ. ಎತ್ತಿನ ಕೊಳ್ಳಾಗ ಹೊರಗೆಜ್ಜೆ ಕಟ್ಟಿದಂಗ ಆಗೈತ್ರಿ. ಶೆಟ್ಟರೆ, ನಾವು ದೀಕ್ಷೆ ಕೊಟ್ಟದ್ದು ಯಾರಿಗೆ? ಯಾರಿಗೆ? ಆ ಮಚ್ಚಿಗಾರ ಹರಳ, ಮಾದರಿ ಚೈನ್ಯ, ಡೋರ ಕಕ್ಯ, ಡಂಬರ್ ನರಿಸ, ಹಡಪದ ಅಪ್ಯ, ಕಿನ್ನೂರಿ ಬ್ರಹ್ಮ್ಯ, ಬ್ರಹ್ಮ್ಯ, ಸಮಗಾರ ಸಂಖ್ಯ, ಎಲಿಗಾರ ಬಶ್ಯ, ಎಲ್ಯ, ಕಲ್ಯ, ಮಲ್ಯ, ದುರ್ಯ, ಮರ್ಯ ಎಲ್ಲರಿಗೂ ಕಟ್ಟಿ ಬಿಟ್ಟಿದಾರ್ರಿ ಅವ್ರ. ಶಟ್ರ ಬಾಯ್ರಿ ಇಲ್ಲಿ. ಸಟಾಪಟ ಊರಾಗ ಹೆಣ್ಮಕ್ಳಿಗೂ ಕಲ್ಲು ಕಟ್ಟಿದಾರ್ರಿ ಅವ್ರ. ಸಣ್ಣ ಹುಡುಗರು ಸುದ ಕಟ್ಟಿದಾರ್ರಿ. ಚಾಕ್ ಊರ್ ಒತ್ತಾಟಿಗಿಂದ ಕಲ್ಲು ಕಟ್ಟಿ ಬಿಟ್ಟಿದಾರ್ರಿ ಅವ್ರ. ಪೂರ ಆ ಮಹಾನುಭಾವರಿಗೆಲ್ಲ ಹೊಲೆಯರೆನ್ನುವುದೇ, ಹೊಲೆಯರಾರೆಂಬುದು ಅಲ್ರಿ, ನಿಮಗೇನು ತಿಳಿತದ ಅದನ್ನ ಹೇಳಲ್ಲ. ಎದ್ದು ಹೊಯ್ಲಾರನ್ ಬಿಟ್ಟು ಮಾಹಿತಿ ಯಾರಿಗೆ ಹೊಯ್ಲಾರ ಅನ್ಬೇಕು? ಜಗತ್ತಿನಲ್ಲಿ ಜಾತಿಯಿಂದ ಯಾರೂ ಹೊಲೆಯರಲ್ಲ, ನೀತಿ ತಪ್ಪಿದವರೇ ಹೊಲೆಯರು. ವೇದವಲ್ಲ ವ್ಯಾಸ ಬೆಸ್ತನ ಮಗ, ಸುವಿಚಾರ್ಯದ ಕೌಂಡಿಲ್ಯ ಕ್ಷೌರಿಕ, ಸುಜ್ಞಾನಿಯಾದ ಮಾತಂಗ ಮಾದಗಿತ್ತಿಯ ಮಗ, ಮಹಾತ್ಮನಾದ ವಾಲ್ಮೀಕಿ ಬೇಡರ ಮಗ, ಶಾಪಗ್ರಸ್ತ ದೂರ್ವಾಸ ಮಚ್ಚಗಾರನ ಮಗ, ಸರ್ವಜ್ಞನಾದ ವಸಿಷ್ಠ ವೇಶ್ಯೆಯ ಮಗ. ಇವರೆಲ್ಲ ಹೇಗಿರಲು ಇನ್ನೂರದ ಬಗ್ಗೆ ಹೇಳುವುದೇನು? ನದಿಯ ಮೂಲ ಋಷಿಯ ಮೂಲ ತಿಳಿಯುವುದು ಮಹಾಪಾಪ. ಅವರೆಲ್ಲ ಬ್ರಹ್ಮನಿಷ್ಠರು, ಬ್ರಹ್ಮ ಪದವಿಯನ್ನು ಪಡೆದವರು. ಅವರಂತೆ ನಿಮ್ಮ ಹರಳ, ಜಾತವೇದ, ಕನ್ಯಾ ಇವರೇನಾದರೂ ಬ್ರಹ್ಮ ಪದವಿಯನ್ನು ಪಡೆಯಬಹುದು. ಪದವಿಯನ್ನು ಅಷ್ಟೇ ಏಕೆ, ಅದಕ್ಕಿಂತ ಮಿಗಿಲಾದ ಶಿವ ಪದವಿಯನ್ನು ಪಡೆದವರು ಭಗವಾನ್ ಜಾತವೇದರು. ಮಹಾತ್ಮ ಬುದ್ಧರಂತೆ ಜಾತಿ ಸಂಕರವಾದ ಮೇಲು ಕೀಳು, ಬಡವ ಬಲ್ಲಿದ, ಸ್ಪರ್ಶಮ ಭೇದವನ್ನು ಕಿತ್ತು ಹಾಕಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನವನ್ನು ಅರ್ಪಿಸಿ ನಿತ್ಯ ಮುಕ್ತರಾದವರು. ಆಗಿರಬಹುದು. ಹಿಂದಿನ ಹಳೆಯ ಪುರಾಣ ನಮಗೆ ಬೇಕಾಗಿಲ್ಲ. ಇವತ್ತಿನ ವಿಚಾರ ನಡೆಯಲಿ. ಹೌದೌದೌದೌದೌದು. ಈಗ ಏನು ನಡೆದಲ್ಲ, ಇದು ಮೊದಲು ವಿಚಾರ ಆಗಲಿ. ಒಳ್ಳೆಯರ್ನ ಮುಟ್ಟಬೇಕು, ಒಳ್ಳೆಯರ್ನ ಮುಟ್ಟಬಾರ್ದು. ಹಿಂದಿನ ತೆಗೆದು ಎತ್ಲಾಗಳೋದು ಬ್ಯಾಡ ನಮಗ್. ಇದು ಮೊದಲು ಸರಳ ಆಗಲಿ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡ್ಲಿ. ಬಸವರಾಜರೇ, ನೀವು ಧರ್ಮದ ನೆಲದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸಿರುವರಂತೆ, ಇದು ನಿಜವೇ? ನಿಜ ನಿಜ ಪ್ರಭು, ಅದನ್ನು ಎಲ್ಲರೂ ಬಲ್ಲರು. ಬಸವರಾಜರ ಜಂಗಮರು ನಿಮಗೆ ಮುಂದೆ ಸೈನಿಕರಾಗಿ ಮಾರ್ಪಡುವರಂತೆ. ಮಹಾಪ್ರಭು, ಅವರೆಲ್ಲ ಶಿವನ ಸೇವಕರು. ಅವರು ಈ ನಮ್ಮ ಕಲ್ಯಾಣದ ರಾಜ ಕಿರೀಟವನ್ನು ನಿಮ್ಮ ಮಸ್ತಕದ ಮೇಲೆ ಇಡಲು ಸಿದ್ಧರಿರುವರಂತೆ, ಇದು ನಿಜವೇ? ಮಹಾಪ್ರಭು, ಈ ಕಲ್ಯಾಣದ ರಾಜ್ಯ ಕಿರೀಟ ನನ್ನ ಮಸ್ತಕದ ಮೇಲೆ ಕಲ್ಯಾಣದ ರಾಜ್ಯ ಕಿರೀಟವೇ? ಹೌದು ಬಸವರಾಜ, ಹೌದು. ಪ್ರಭು, ತಾಯಿಯ ಗರ್ಭದಿಂದ ಕೆಳಗೆ ಬಿದ್ದ ಮಗು ತಾಯಿಯ ಮೊಲೆ ಹಾಲು ಕುಡಿದು ದೊಡ್ಡವನಾದಂತೆ ನಾನು ನಿಮ್ಮ ಕೃಪೆಯಲ್ಲಿ ಬೆಳೆದೆ, ದೊಡ್ಡವನಾದೇ, ಕಲ್ಯಾಣದ ಮಹಾಮಂತ್ರಿಯಾದೆ. ಈ ಕರುಣೆಯ ಕಂದ ನಿಮಗೆ ಅನ್ಯಾಯ ಮಾಡುವನೇ ಪ್ರಭು? ಇಲ್ಲ 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 ಬಸವರಾಜ, ನನ್ನ ಹೃದಯವೇನು ಹಾಗೆ ಹೇಳುವುದಿಲ್ಲ. ದುರ್ಜನರ ಮಾತಿ ಕಿವಿಗೊಡಬೇಡಿ, ಅದು ಆತ್ಮಘಾತುಕ. ಶಿವಕಾರ್ಯವೆಂಬ ಮುಕ್ತಿ ಕೀಟ ಬಯಸುವ ನಾನು ರಾಜ್ಯವೆಂಬ ಮುಳ್ಳಿನ ಕೀಟ ಬಯಸುವನೇ? ಹರನಾನೆಯಾಗಿ ಜನಸೇವೆಯಲ್ಲಿ ಜನ್ಮ ಸವಿಸುವನೆಂದು ಪ್ರತಿಜ್ಞೆ ಮಾಡಿ ಅಧಿಕಾರ ಸ್ವೀಕರಿಸಿದ್ದೇನೆ. ನಿಜ ಬಸವರಾಜ, ನಿಜ. ನಿನ್ನ ಅಧಿಕಾರದಿಂದ ಕಲ್ಯಾಣದ ಅವಿದ್ಯಯವಾಗಬೇಕಾಗಿದೆ, ಹಾಗೂ ಜಗತ್ ಕಲ್ಯಾಣವಾಗಬೇಕಾಗಿದೆ. ಮಹಾಪ್ರಭು, ಪ್ರಜೆಗಳ ಅಭಿವೃದ್ಧಿಯೇ ನನ್ನ ಜೀವನದ ಗುರಿ. ನಾಡಿನ ಉನ್ನತಿಯೇ ಬಾಳಿನ ತಿರುಳು. ಅನುಭವ ಮಂಟಪವೇ ಮುಕ್ತಿಯ ಮಹದ್ವಾರ. ಪ್ರಭು, ನಾನು ಹೊಲೆಯರನ್ನು ಎತ್ತಿ ಹಿಡಿದಿದ್ದು ಜೀವ ಕಾರುಣ್ಯದಿಂದಲ್ಲದೆ ಧರ್ಮನಾಶಕ್ಕಾಗಿ ಅಲ್ಲ. ಇವರು ಹೇಳುವುದೆಲ್ಲ ಬೆಲ್ಲ, ಒಳಗಿನ ಜಾಲವನ್ನು ಬಲ್ಲವನೇ ಬಲ್ಲ. ನಿಜ ಬಸವರಾಜ, ನಿಜ. ನಿಮ್ಮ ಮೇಲೆ ನಮ್ಮ ವಿಶ್ವಾಸವಿದೆ. ಆದರೆ ಮಂಚನ ಮೊದಲಾದ ಮಂತ್ರಿಗಳು ನಿಮ್ಮ ಬಗ್ಗೆ ದೂರು ಹೇಳಿದ್ದರಿಂದ ನಿಮ್ಮನ್ನು ವಿಚಾರಿಸಬೇಕಾಯಿತು ಅಷ್ಟೇ. ಮಹಾಪ್ರಭು, ಮಂಚನರಷ್ಟೇ ಏಕಿ ಇಡೀ ಕಲ್ಯಾಣ ಪಟ್ಟಣವೇ ಮುನಿದು ಹೇಳಲಿ. ಅಖಿಲ ಮಾನವ ಜನಾಂಗ ಮೇಲೆದ್ದು ಬಂದರೂ ನಾನು ಕರ್ತವ್ಯ ಬಿಟ್ಟು ಕದಲಲಾರೆ. ಆಗಲಿ ಬಸವರಾಜರೇ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಪ್ರಜಾ ಅಭ್ಯುದಯವೇ ನಮ್ಮ ಸಂಪತ್ತು.
ನೋಡಿ ನೋಡಿ ಮಹಾಪ್ರಭು ನೋಡಿ, ಬಸವರಾಜರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಲ್ಲಿರುವ ನಂದಿ ಮುಂಗರಕ್ಕೆ ನಮಸ್ಕರಿಸಿ ಸಿಂಹಾಸನಕ್ಕೆ ಅಪಮಾನ ಮಾಡುತ್ತಿದ್ದಾರೆ. ಈಗಲಾದರೂ ತಿಳಿಯಿತೆ ಮಹಾಪ್ರಭು, ಇವರ ದುರಾಭಿಮಾನ. ಇವರನ್ನು ನಂಬಿ ಶೆಟ್ರ ಬರೋಶ್ ನೇಮಿ ಕೋಣ ಆತ್ರಿ. ಅಲ್ರಿ ಸ್ವಲ್ಪ ಆದ್ರೂ ಸಿಂಹಾಸನದ ಬಗ್ಗೆ ನೇಮಿಗೆ ಅದು ಏನ್ ಬೇಕು ಬ್ಯಾಡ್ರಿ. ಭಟ್ರ ಎಲ್ಲಿ ನಂಬಿಗಿರಿ, ಎಲ್ಲಿ ನಂಬಿಗೆ? ನಮ್ಮನ್ನು ನಂಬುವಂಗ ನಮ್ಮ ಕಾಲ ಇಲ್ರಿ ಈಗ. ಅಲ್ರಿ ಮಾಡ್ಕೊಂಡು ಹ್ಯಾಂತಿನ ಸುದಿಗೆ ನಂಬುವಂತ ಕಾಲ ರೀ. ಯಾರ ಮೇಲೆ ನಂಬಿಕೆ ಇಡೋದ್ರಿ? ಒಟ್ಟ ಇಲ್ಲ ಅಂದ್ರಿ ಎಲ್ಲರೇ ಬೈ. ಪ್ರಭು, ಬಸವರಾಜರು ತಮ್ಮ ಬೆರಲ್ಲಿರುವ ನಂದಿ ಮುಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು. ಇಲ್ಲದಿದ್ದರೆ ಈ ರಾಜ್ಯ ಕಾರ್ಭಾರದಿಂದ ಹಾ ಹಾ ತಡೀರಿ ತಡೀರಿ ಬಸವರಾಜರೇ, ನೀವು ಸಿಂಹಾಸನಕ್ಕೆ ಮಣಿಯದಿರುವುದು ಸಿಂಹಾಸನಕ್ಕೆ ಅಪಮಾನವಲ್ಲವೇ? ಮಹಾಪ್ರಭು, ಸಿಂಹಾಸನದ ಅಪಮಾನಕ್ಕಾಗಿ ಹೀಗೆ ಮಾಡಿರುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹೀಗೆ ಮಾಡಿರುವೆನು. ಏನು ಬಸವರಾಜರೇ, ನೀವು ನಮಸ್ಕರಿಸಿದರೆ ಸಿಂಹಾಸನ ಸುಡುವುದೇ? ಹೌದು ಮಹಾಪ್ರಭು. ಆಹಾಹಾಹಾಹಾ. ಸಿಂಹಾಸನ ಸುಡ್ತೈತಂತ ಸುಡಾಕದೇನು ಶೆಟ್ರ? ಹಪ್ಪಳನ್ರಿ ಅದೇನು ಬಣಿವೇನ್ರಿ? ಅಲ್ರಿ ಶೆಟ್ರ, ಸಿಂಹಾಸನ ಸುಡ್ತೈತಂತ ನಾವ್ ಇಲ್ಲೇ ನಿಂತಿರ್ಲಿಕ್ಕ ಸಿಂಹಾಸನ ಸುಡ್ತೈತಂತ. ಸುಡ್ರಲ್ಲ ಹೆಂಗ್ ಸುಡ್ತೈತಿ ನಿಂತ್ಕೊಂಡ್ ನೋಡಕ್ ನಮ್ಮದೇನ್ ಹೋಗ್ಯದ? ಸುಟ್ಟ ಮೇಲೆ ಏನ್ ನೋಡವ್ರಿ? ಅಲ್ರಿ ಶೆಟ್ರ, ಸುಮ್ಮನೆ ನಿಂತ್ಕೊಂಡ್ ನೋಡಕ್ ನಮ್ಮದೇನ್ ಹೋಗ್ಯದ? ಅಂದ್ರ ಸುಟ್ಟ ಮೇಲೆ ಅದ್ರ ಮೇಲೆ ಹಳ್ಳು ಹುರ್ಕೋಬೇಕಂತೀರಿ ಏನ? ಶೆಟ್ರ, ನಾವು ದೇವಿನಾಗಿ ಇಲ್ಲೇ ಇದ್ರ ನಿಂತಿರ್ಲಕ್ಕ ಸಿಂಹಾಸನ ಸುಡ್ತೈತಂತ. ಇಂಥ ಬಾರ ಬಂಗಾಲಿ ವಿದ್ಯಾ ನಮ್ಮ ಮುಂದೆ ನಡೆದೈತ್ರಿ ಶೆಟ್ರ. ಎಂದರೆ ಸಾಧ್ಯ ಜನ್ರ. ಪ್ರಭು, ಬಸವರಾಜರು ತಮ್ಮ ಬೆರಳಿರುವ ನಂದಿ ಮುಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು. ಬಸವರಾಜರೇ, ನೀವೀಗ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ನಮಸ್ಕರಿಸಬೇಕು. ಪ್ರಭು, ಆಗಲಿ ಪ್ರಭು. ತಾವು ಕ್ಷಣವತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು. ಏನು ಕೆಳಗಿಳಿಯಬೇಕೆ? ಇಲ್ಲದಿದ್ದರೆ ತಮಗೂ ನಾಡಿಗೂ ಅಪಾಯ ಉಂಟು. ಬೇಡಿ ಬೇಡಿ ಮಹಾಪ್ರಭು, ತಾವು ಕೆಳಗಿಳಿಯ ಕೂಡದು. ತಮಗೆ ಏನು ಅಪಾಯವಾಗುವುದು ಅಲ್ಲೇ ಆಗಲಿ, ನಾವು ಇಲ್ಲಿಯೇ ನಿಂತು ನೋಡುತ್ತೇವೆ ಮಹಾಪ್ರಭು. ಸುಡಾಕ ಅದೇನು ಹಪ್ಪಳ ಏನ್ರಿ? ನೋಡ್ಲಿ ಬಿಡ್ರಿ ಶೆಟ್ರ, ಸುಮ್ಮನೆ ನಿಂತ್ಕೊಂಡು ನೋಡಾಕ ನಮ್ಮದೇನು ಹೋಗ್ಯದ? ಅಲ್ರಿ ಭಟ್ರ, ಸುಟ್ಟ ಮೇಲೆ ಏನ್ ನೋಡ್ಬೇಕಂತೀರಿ ನೀವು? ಶೆಟ್ರ, ಸುಟ್ಟ ಮೇಲೆ ಏನಾರ ಮಾಡಾಕ್ ಬರ್ತೈತಿ, ಸುಮ್ಮನೆ ನಿಂತ್ಕೊಂಡು ನೋಡಾಕ ನಮ್ಮದೇನು ಹೋಗ್ಯದ ರೀ? ಅಂದ್ರ ಸುಟ್ಟ ಮೇಲೆ ತಾತ್ರ ಮೇಲೆ ಏನು ಹಳ್ಳು ಹುರ್ಕೋಬೇಕು ಅನ್ನಕೈತೀರ ನೀವು? ಶೆಟ್ಟರೇ ಭಟ್ಟರೇ, ಸಾಕು ಮಾಡಿ ನಿಮ್ಮ ಅವಿವೇಕತನ. ಆಗಲಿ ಮಹಾಪ್ರಭು, ನಮ್ಮಂತ ನಿಷ್ಠಾವಂತರಿಗೆ ಕಾಲವಿಲ್ಲ. ಸುಳ್ಳು ಮಾತಾಡೋರಿಗೆ 4 ಹೊತ್ತು ನಷ್ಟಾಚ, ನಮಗೇನು ಇಲ್ಲ. ಬಸವರಾಜರೇ, ವಿಳಂಬ ಬೇಕೆ? ಮಹಾಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ತಾವು ಸಿಂಹಾಸನದ ಕೆಳಗಿಳಿಯಬೇಕು. ಆಗಲಿ. ನೋಡೋ ದೇವಾ ಬಲವಾ ಗೆಲವಾ, ನೋಡೋ ದೇವಾ ಬಲವಾ ಗೆಲವಾ, ಕೂಡಲ ಸಂಗಮ ದೇವನೊಲೆಯುವ, ಕೂಡಲ ಸಂಗಮ ದೇವನೊಲೆಯುವ, ನೋಡೋ ದೇವಾ ಬಲವಾ ಗೆಲವಾ, ನೋಡೋ ದೇವಾ ಬಲವಾ ಗೆಲವಾ. ಪುಣ್ಯ ಫಲಿಸುವ ಪಾಪ ದಹಿಸುವ, ಪುಣ್ಯ ಫಲಿಸಲು ಪಾಪ ದಹಿಸುವ, ರೂಪಗೆ
ಬಸವಣ್ಣ ಬಸವರಸ ಬಸವ ತಂದೆ ಉರಿಯನ್ನು ಶಾಂತ ಮಾಡುತ್ತಾನೆ. ಹೇಳಿ ಹೇಳಿ ಮಹಾಪ್ರಭು ಹೇಳಿ. ತೂ ಅವಿವೇಕಿಗಳೇ, ನಿಮ್ಮಿಂದಲೇ ಈ ಅನರ್ಥವಾಯಿತು. ನಡೀರಿ ಇಲ್ಲಿಂದ. ಬನ್ನಿ ಬಸವರಾಜ, ಹೋಗುವ. ಕುತುಬುದ್ದೀನ್ ಬಾಡ್ಕರ್ ಇವರಾದ್ರೂ ನನ್ನ ಅಲ್ಪ ಕಣಿನ 50 ರೂಪಾಯಿ ಕೊಟ್ಟಿರ್ತಾರೆ, ಅವ್ರಿಗೆ ಆದ್ರೂ ತುಂಬಾ ಆಭಾರ ಅಂತಾನೆ. ಬೇಮ, ನಿಮ್ಮ ಕೇರ್ಯಾಗ ಎಲ್ಲಾರು ನೆಟ್ಟಿಗಿದ್ದಾರ ನಾವು ಬೇಮ. ಎಲ್ಲಾರು ನಾಟಿಗಿದ್ದೇವ್ರಿಪ್ಪ, ಯಾವ್ದಕ್ಕೇನು ಕೊರತೆ ಅಲ್ಲ. ಏನೋ ನಿಮ್ಮ ಮಂದಿಲಿ ಹೆಣ್ಮಕ್ಳು ಮದುವೆ ಆಗ್ತಾರೋ ಇಲ್ಲೋ? ಎಲ್ಲಾರು ಮದುವೆ ಆಗ್ತಾರ್ರಿ, ಹಣ್ಣಾಗಿ ಹುಟ್ಟಿ ಬಂದೊಳಗೆ ಮದುವೆ ಆಗಾಕೆ ಬೇಕಲ್ರಿ ಏಪ. ಅಲ್ಲೋ ಭೀಮ, ಕೆಲವೊಂದು ಹೆಣ್ಮಕ್ಳು ಮದುವೆ ಇಲ್ದ ಇರ್ತಾರಂತಲ್ಲ? ಹೌದ್ರಿ ಅಪ್ಪ, ಅವರು ಅದಾರ್ರಿ, ದೇವ್ರಿಗೆ ಬಿಟ್ಟವ್ರು ಅದಾರ. ಹಂಗಂದ್ರೇನೋ ಭೀಮ? ಯಪ್ಪ ಹೊಲಿ ಸುಳ್ಳ್ರಿ. ಹ್ಞೂ ಭೀಮ, ನಾನು ಅದನ್ನ ಕೇಳಾಕೈತಿದ್ದೆ. ಅವ್ರ ಅದಾರಲ್ಲ ನಿಮ್ಮ ಕೇರ್ಯಾಗ? ಅದಾರ ಬರ್ರಿ ಅಪ್ಪ, ಸಾಕಷ್ಟು ಜನ ಅದಾರ್ರಿ. ಅವ್ರು ಇರ್ಬೇಕು ಭೀಮ. ಅವ್ರ ಇದ್ರ ಊರ್ ತಣ್ಣಗ ಇರ್ತದ, ಹಾಲಿ ಹಬ್ಬ ಹಾಕಿದಂಗ. ಇಲ್ಲದಿದ್ರ 3 ಚೇಂಜ್, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಅವ್ರು ಇರ್ಬೇಕಪ್ಪ. ಅವ್ರ ಇದ್ರ ಊರು ತಣ್ಣಗಿರ್ತದ. ಯಾತ್ರ ತಣ್ಣಗ್ರಿ ಅಪ್ಪ, ಕಾನ 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 ಹೊಲೇರ್ರಿ ಹೊಲೇರ. ಅಲ್ಲ ಇವಣ ಹೊಯ್ಲೇರ ಅಂತ ಹೇಳ್ತಾನಲ್ಲ, ಹೊಯ್ಲೇರ ಆದ್ರೆ ಏನಾಯ್ತು? ದಿಕ್ಕಿಲ್ಲದವ್ರಿ ದೇವ್ರಿಗೈತಿ ಅಂತ. ಬೇಮ, ನಮ್ಮಂತವ್ರು ನಿಮ್ಮ ಕೇರಿಗೆ ಎಷ್ಟು ಮಂದಿ ಹೋಗುದಿಲ್ಲ ಬೇಮ? ಹೋಗ್ತಾರ್ರಿ, ಸಾಕಷ್ಟು ಜನ ಹೋಗ್ತಾರ್ರಿ. ಬೇಮ, ಇದನ್ನ ತಗೋ ಸರ. ಇದ ಭಾಳ ಕಿಮ್ಮೈತಂದದ, ಕಾಳದಿಗಿಳಿದಿ ಭಾಳ ಜೋಪಾನ. ಇದನ್ನ ತಗೋ. ಇರ್ಲಿ ಬಿಡ್ರಿ ಅಪ್ಪ, ಪರವಲ್ಲೋ. ಅದನ್ಯಾಕ ಕೊಡ್ತೀರಿ? ಸುಮ್ಮ ಕೊಡ್ತಾರ ಯಾರ್ರೆ? ಅಂತ ಕೆಲಸ ಐತಿ ನಿನ್ನ ಕಡೆ. ಆ ಕೆಲಸ ನಿನ್ನಿಂದನ ಆಗ್ಬೇಕಾಗೈತೆ. ಅಂತ ಕೆಲಸ ಏನೈತ್ರಿ ನನ್ನ ಕಡೆ? ಏ ಭೀಮಾ, ಆ ಕೆಲಸ ನಿನ್ನಿಂದನ ಆಗ್ಬೇಕಾಗೈತೆ. ಅದನ್ನ ಬಾಳ ಗುಪ್ತವಾಗಿ ಮಾಡ್ಬೇಕ. ಬಾರೋ, ಬಾ, ಯಾರಲ್ಲ ಬಾ. ಮುಟ್ಟಬೇಡದ, ಯಾಕಂದ್ರ ನಾವ ಹೊಲೇರಿ ಹೊಲೇರ. ಅಲ್ಲ ಇವನ ಮಾತು ಹೊಲ್ಯಾರ ಅಂತ ಹೇಳ್ತಾ ಅಲ್ಲವನು. ಅಲ್ಲೋ, ಹೊಲ್ಯಾರ ಆದ್ರೆ ಏನಾಯ್ತು? ನಮ್ಮಂತವ್ರು ನಿಮ್ ಕೇರಿಗೆ ಬರ್ತಾರಿಲ್ಲ? ಯಾರು ಬರ್ತಾರೋ? ಯಪ್ಪ ಮಾತಾಡೋ. ಅದೇನ್ರಿ ಅಪ್ಪ? ಭೀಮಾ, ಭೀಮಾ, ಇವತ್ತು ಸ್ವಚ್ಛ ಇದ್ದಿಲ್ಲೋ? ಏನ್ ಅಂತದಂತ ಏನ್ ತಿಂದಿಲ್ಲ ಒಂದಿಲ್ಲ? ಇಲ್ರಿ ಅಪ್ಪ. ಭೀಮಾ, ಈಗ ನೀ ಆ ಕೆಲಸ ಮಾಡಿದೆ ಅಂದ್ರ ಅದ್ಯಾವ ಕೆಲಸ ರೀ ಅಪ್ಪ? ಭೀಮಾ, ಅದನೋ ಅದ ಮೈನಲ್ಲಿ ಬಣಸೂರಿ ಕೈಯಾಗ ಬಂದಿದ್ಲ ಮೈಡಿಗೆ. ಅವಾಗ ಇದನ ಅದಲ್ಲೋ, ದಿನಾಲು ಬಸವಣ್ಣ ಮೈನಿ ಅಂಗಳ ಕಸ ಗುಡಿಸ್ತಾಳ. ಆಕಿನ ನೋಡಿಲ್ಲನೋ ಭೀಮಣ್ಯನ? ಅದ್ಯಾವ್ದ್ರಿ ಅಪ್ಪ? ಭೀಮಾ, ದಿನಾಲು ಬಸವಣ್ಣ ಮೈನಿ ಮುಂದೆ ಕಸ ಗುಡಿಸ್ತಾಳ ರಾಜಂಗಳ. ಆಕಿನ ನೋಡಿಲ್ಲನ್ನೇ? ಅಲ್ಲ ಇವನೇನು ನಮ್ಮ ಬಾಳಕ ಕೈ ಹಾಸ್ತಾನಲ್ಲ. ಅಲ್ರಿ, ಆಕಿ ಕಡೆ ಏನೈತ್ರಿ ನಿಮ್ ಕೆಲಸ? ಭೀಮಾ, ಆಕಿ ಕೈಡನ ಐತಿಪ್ಪ ನನ್ನ ಕೆಲಸ. ಆಕಿ ಕೈಡೆ ಐತಂತ ನಿನಗೆ ನಾ ಸರ ಕೊಡಾಕೈತೇನ? ಸುಮ್ಮ ಕೊಡ್ತಾನ ಭೀಮಾ.
ಆ ಕೆಲಸ ನೀ ಅಕ್ಕಿನ ನನ್ನ ಮೈಗೆ ಜೋಡ್ ಮಾಡಿ ಕೊಟ್ಟಂದ್ರ ನಿನಗ ಹೊಲ ಮೈನಿ ಬೆಳ್ಳಿ ಬಂಗಾರ ನೀ ಸಾವು ತನಕ ಎಲ್ಲ ಸುಖವಾಗಿರುವಂಗೆ ಮಾಡ್ತಾನ. ಇದು ಅಲ್ಲ ನಿನ್ನ ಹ್ಯಾಂತಿಗೆ ಬಂಗಾರ, ನಿನ್ನ ಹ್ಯಾಂತಿ ಕಾಲಾಗ ಚಾಳ ಎಲ್ಲ ಮಾಡಿಸ್ಕೊಡ್ತಾನೆ ಭೀಮಾ. ನೀ ಸುಖವಾಗಿರುವಂಗೆ ಮಾಡ್ತಾನ ನೋಡಪ್ಪ. ಆಕೆ ಬೇಕಲ್ರಿ ನಿಮಗ ಮತ್ತೆ ಯಾವಾಗ ಯಾರು ನಡೆಯಕಿಲ್ಲ ಅನ್ರಿ ಭೀಮಾ ಅಕ್ಕಿ ಬೇಕು ನನಗ. ಅಕ್ಕಿ ಸಲುವಾಗಿ ನಾ ಜೀವ ಹಿಡ್ತೇನಪ್ಪ. ದಿನಕ್ಕೆ ಒಂದು ಸರಾರ ನೋಡದಿದ್ರೆ ನನ್ನ ಜೀವಕ್ಕೆ ಸಮಾಧಾನ ಇರೋದಿಲ್ಲ ಭೀಮಾ. ನಮಸ್ಕಾರ ರೀ ಅಪ್ಪ. ಏ ಭೀಮಾ ಎಳದ ನಾ ಮಗನ ನಮಸ್ಕಾರ ರೀ ಅಪ್ಪ ಅಂತ. ನಮಸ್ಕಾರ ರೀ ಭಟ್ರ. ಏ ಅವಂಗ ಆ ಕಡೆಯಿಂದ ಹತ್ತ ಕಟ್ಟಿಗೆ ಗಾಡಿ ಹೊಡ್ಕೊಂಡು ಹತ್ತ ಲಗುಟ್ ಬಾ ಅನಪ್ಪ ಅವಂಗ. ಅಲ್ರಿ ಅಪ್ಪ ಈಗ ಬಂದಿದ್ದ ಅವ ಯಾರ್ರಿ? ನಾ ಮಜಾ ಅದ ಆಂಬಲ್ ಬಿಡು, ಅವಂತ ಒಂದೇ ಮಾಡ್ತೇವೆ ಭೀಮಾ. ಬಾಯ್ ಈ ಸರಣ ಮೊದಲು ಬಿಚ್ಕೋ. ಬಾ ಬಾ ಮುಂದಕ್ಕೆ ಬಾ. ಇದನ್ನ ಮೊದಲು ಬಿಚ್ಕೋ ಭೀಮಾ. ಬಿಸಾಕಿಡಿ ಹಗರ್ಕ ಹೋ ಭೀಮಾ ಹಗರ್ಕ. ಹಂಗ್ಯಾಕೆ ಕುದುರೆ ಊಟ ಕಿತ್ತಂಗ್ ಮಾಡಕೈತಿದಿ? ಬಂತಲ್ರಿ ಬಂತ್ರಿ ಅಪ್ಪ ಬಂತ. ಬಂತಿಲ್ಲೋ ಭೀಮಾ ತಗೊಂಡು ಬಿಡು ಭೀಮಾ. ಈಗ ಆ ಕೆಲಸ ಮೈನ್ ಹೇಳಿಲ್ಲ ಅದ್ಯಾವ ಕೆಲಸ ರೀ ಅಪ್ಪ? ಭೀಮಾ ದಿನಾಲು ಬಸವಣ್ಣ ಎಣ್ಣಿ ಅಂಗಳ ಕಸ ಗುಡಿಸ್ತಾಳ ಆ ಹೊಲ್ಯಾರ ಗಂಗಾ ನೋಡಿ ಇಲ್ಲ ಹಿಡಿದೇನ್ರಿ ಅಪ್ಪ? ಆಕಿನ ನನ್ನ ಜೋಡ್ ಮಾಡಿಕೊಡು ಭೀಮಾ. ನೀವೊಂದು ತಾಸ ತಡದ ಬರ್ರಿ, ಎಲ್ಲ ಕೆಲಸ ಬರೋಬ್ಬರಿ ಮಾಡಿ ಇಟ್ಟಿರ್ತೇನೆ. ಭೀಮಾ ಮರಿಬೇಡ ಮತ್ತೆ ಕೆಲಸ ಮಾಡ್ತೀಯ. ಮಾಡಿರ್ತೇನೆ. ಇದ ಭೀಮಾ ನಿನ್ನಿಂದನೇ ಕೆಲಸ ಆಗ್ಬೇಕ. ಭೀಮಾ ಅಂದ್ರೆ ಭೀಮಾ ಪಂಚ ಪಾಂಡವರಲ್ಲಿದ್ದಿ ಭೀಮಾ, ಕಲಿಯುವುದೊಳಗಿನ ಭೀಮಾ. ಭೀಮಾ ಈ ಕೆಲಸ ನಿನ್ನಿಂದ ಆಗ್ತದ ಭೀಮಾ. ಇದನ್ನ ಯಾರ ಮುಂದೆ ಹೇಳಬೇಡ. ಮತ್ತ ಅಗದಿ ಒಳಗಿಂದ ಒಳಗ ಗುಪ್ತವಾಗಿ ಮಾಡ್ಬೇಕ. ಕುಂಬಳಕಾಯಿ ನಿನ್ನ ಕೈಯಾಗೈತಿ, ಕುಡುಗೋಲು ನಿನ್ನ ಕೈಯಾಗೈತಿ ಭೀಮಾ. ಉದ್ದರಿ ಹಂಚು ಬೇಕಾರ ಅಡ್ರಿ ಹಂಚು ಏನಾರ ಮಾಡಿ ಭೀಮಾ ಅಕ್ಕಿನ ನೀನ್ ನನಗೆ ಮಾಡಿ ಕೊಡಪ್ಪ. ಆದ್ರಿ ಅಪ್ಪ ನೀವೊಂದು ತಾಸ ದೌಡು ಬಂದ್ಬಿಡ್ರಿ, ಮೊದಲ ನಿಮ್ಮನ್ನು ಮಾಡಿ ಮುಗಿಸ್ತೀನಿ. ಆಯ್ತು ಭೀಮಾ ಮರಿಬೇಡ. ಕೆಲಸ ತರಕಿರ್ಲ ಕಟ್ಟಿಗೆ ಕೈಟಿ ತುಂಬಿಡ್ಯಾಗ ಮತ್ತೆ ನಾನು ಕೆಲಸ ಮಾಡ್ತೀಯ. ಭಾಳ ಗುಪ್ತವಾಗಿ ಕೆಲಸ ಮಾಡ್ಬೇಮ. ಜೈಗ್ಯ ನೋ ಮಗನ ನಮಸ್ಕಾರ ರೀ ಅಪ್ಪ ಅಂದ್ರೆ ಜೈಗ್ಯನ ನಮಸ್ಕಾರ ರೀ ಅಪ್ಪ ನಮಸ್ಕಾರ. ಕೆಲಸ ಮರಿಬೇಡ ಭೀಮಾ ಬರ್ತಾನ. ಕಮಲದಂತ ಕಣ್ಣು, ಸಂಪಿಗೆಯಂತ ಮೂಗು, ರಕ್ತದಂತ ತುಟಿ, ದಾಳಿಂಬೆ ಕಾಳಿನಂತ ಹಲ್ಲುಗಳು, ತೊಂಡೆ ಹಣ್ಣಿನಂತ ಗಲ್ಲ. ಆಹಾಹಾ ಗಂಗಾ ನಿನ್ ನೋಡಿದ ಕೂಡಲೇ ನಮಗೆ ಎತ್ತತ್ತರೆ ಹೆಂಗಂಗರಿ ಎತ್ತತ್ತರೆ ಹೆಂಗಂಗರಿ. ಅಕ್ಕಿಗೆ ಏನಾಗೈತಿ ಯಾರಿಗ ಗೊತ್ತ? ಏನ್ರಿ ಸೇಟ್ರ ಏನೋ ಬಡಬಡ ಸಾಕತ್ತಿರಲ್ಲ? ಯಾರ ಭೀಮನ? ಹೌದ್ರಿ ಅಪ್ಪ ನಾನಾ ಭೀಮ. ಭೀಮ ಎಷ್ಟು ಹುಡುಕ್ಯಾಡೋದು ನಿನ್ನ, ಎಷ್ಟು ಹುಡುಕ್ಯಾಡೋದ? ಕಳ್ಕೊಂದು ದನ ಹುಡುಕ್ಯಾಡಿದಂಗ ಆತ್ ನೋಡು, ಕಳ್ಕೊಂದು ದನ ಹುಡುಕ್ಯಾಡಿದಂಗ ಆತ. ಅಲ್ರಿ ಅಪ್ಪ ನನ್ನ ಕಡೆ ಏನೈತ್ರಿ ಅಂತ ನಿಮ್ಮದು ಕೆಲಸ? ಭೀಮ ನಿನ್ನ ಕಡೆ ಕೆಲಸ ಐತಂತ ಹುಡುಕ್ಯಾಡಕೈತಿ ನಾವಪ್ಪ. ನಿನ್ನ ಕಡೆ ಕೆಲಸ ಐತಂತ ಹುಡುಕ್ಯಾಡಕೈತೇನೆ. ಅಂದ್ರ ನಿಮ್ಮ ಕಾಲಿಗೆ ಜೋಡು ಗಿಡಬೇಕಾಗಿದಾವನ್ರಿ ಮತ್ತ? ಭೀಮ ಜೋಡ್ ನಮಗೆ ಬೇಕಾಗ್ಯಾವ, ಆದ್ರೆ ನಮ್ಮ ಕಾಲಿಗಲ್ಲೋ ಭೀಮ, ನಮ್ಮ ಕಾಲಿಗಲ್ಲ, ನಮ್ಮ ಮೈಗೆ ಜೋಡ್ಬೇಕಾಗೈತೋ ಮೈಗೆ. ಅಂದ್ರೆ ಏನ್ರಿ ಅಪ್ಪ? ಭೀಮ ಎಲ್ಲ ಬಿಚ್ಚ ಹೇಳ್ಬೇಕ ನಿನಗ. ನೀವು ಬಿಚ್ಚ ಹೇಳಿದ ನಮಗೇನು ಗೊತ್ತಾಗ್ಬೇಕ್ರಿ? ನೀವು ಬಿಚ್ಚ ಹೇಳಿದಾಗ ಗೊತ್ತಾಕೈತೆ. ಭೀಮ ಪ್ರತಿದಿನ ಬಸವಣ್ಣವ್ರ ಮನಿ ಪರಿಕೆ ತಗೊಂಡು ಕಸ ಹೊಡ್ಯಾಕ ಬರ್ತಾಳಕ್ಕೆ ಹೆಸರು ಗಂಗಾ ಅಲ್ಲೇನು? ಅಲ್ಲ ಇವನೇ ಏನ್ರಿ ನಮ್ಮ ತಳಕ ಕೈ ಹಾಕ್ತಾನಲ್ಲ? ಅಲ್ರಿ ಅಪ್ಪ ಅಕ್ಕಿ ಕಡೆ ಏನೈತ್ರಿ ನಿಮ್ ಕೆಲಸ? ಅಕ್ಕಿ ಕಡೆನೇ ಐತೋ ಭೀಮ ನಮ್ಮ ಕೆಲಸ, ಅಕ್ಕಿ ಕಡೆನೇ ಐತಿ ಭೀಮ.
ಆಕಿನ ನಮ್ಮ ಸ್ವಾಧೀನ ಮಾಡಿದೆ ಅಂದ್ರೆ ನಿನಗೆ ಹೊಲ ಮನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನಿನ್ನ ಖಾತೆಗೆ ಬಂದು ಬೆದ್ದ ಅಂತ ತಿಳ್ಕೊಂಬಿಡ. ಹಂಗಾದ್ರ ಕೊಡ್ಲ ವಚನ. ಹಿಡಿಲ್ಲ ಇದೇನ್ರಿ ಶೆಟ್ರ ನಿಮ್ದು ಹೊಕ್ಕೈತಲ್ರಿ ಕಣ್ಣ. ಅಲ್ಲ ಇವೇನು ಹೊಲಿಗೆರೆ ಆಗ್ಯಾನ ವ್ಯಾಪಾರ ಮಾಡಬೇಡ್ರಿ ಅಂತ ಏನೋ. ವ್ಯಾಪಾರ ಅಲ್ರಿ, ನೀವು ಮತ್ತೆ ಏನಾರೇ ಮಾಡಬಾರ್ದಂತ. ಹೋಗ್ಲಿ ಬಿಡೋ ಭೀಮಾ. ಇನ್ನ ಆ ಗಂಗಾಗ ಹೋಗಿ ಹೇಳ. ಏನ್ ಹೇಳ್ರಿಪ್ಪ? ಇನ್ನ ಆ ರಾಜಂಗಳ ಹೊಡೆಯೋದು ಬಿಡ ಅಂತೇಳಿ ಇನ್ನು ಮುಂದೆ ನಮ್ಮ ಅಂಗಡಿಗೆ ಬಂದು ಆಕಿಗೆ ಏನು ಬೇಕು ಅದನ್ನ ಸಾಮಾನು ಒಯ್ಯಿ ಅಂತ ಹೇಳು ಭೀಮಾ. ಆತು ಬರ್ರಿ ಅಪ್ಪ, ನಿಮ್ಮ ಕೆಲಸ ಆದೈತೆ ಅಂತ ತಿಳಿದು ಬಿಡ್ರಿ. ಹೌದಲ್ಲೋ ಭೀಮಾ, ನೀ ಭಾಳ ಹುಷಾರಿದೆ ನೋಡಪ್ಪ. ನೀ ಮಾರ್ಕಂಡ ಏನಂಗ ಬಹುದೂಸ ಬದುಕಿತಿ. ಹಂಗಾದ್ರೆ ರೀ ನೀವೊಂದು ತಾಸ ತಡೆದು ಬರ್ರಿ, ಎಲ್ಲ ಬರೋಬ್ಬರ ಮಾಡಿ ಇಟ್ಟಿರ್ತೀನಿ. ಭೀಮಾ ಕೆಲಸ ಮಾಡ್ತೇವದಲ್ಲೋ? ಮಾಡ್ತಾನೆ ತಗೋರಿ. ಹಾ ಭೀಮಾ, ನಿಮ್ಮ ಕೇರಿಗೆ ಆ ಹೊಟ್ಟಿ ಬಟ್ ಬೇರೆ ಬರ್ತಾನಂತ. ಭಾಳ ಬೆರಿಕದನ ಹೊಟ್ಟಿ ಬಟ್ಟ. ಅವನ ಬಗ್ಗೆ ಒಂದಿಟ್ಟು ಹುಷಾರಿರಪ್ಪ. ಅದಕ್ಕೆ ನನಗ ನಿನಗ ತಿಳಿಯದಂಗ ಗಂಗಾನ ಹಾರಿಸ್ಕೊಂಡು ಹೋಗಿಬಿಟ್ಟಾನ. ಮತ್ತ ಅದಕ್ಕೆ ಏನಾರ ಮಾಡತ್ತೀರಿ? ಭೀಮಾ ಅದಕ್ಕೆ ಏನಾರ ಒಂದು ಯುಕ್ತಿ ಮಾಡು, ಏನಾರ ಒಂದು ಯುಕ್ತಿ ಮಾಡ. ಆತು ಬಿಡ್ರಿ ಅಪ್ಪ, ನೀವೊಂದು ತಾಸ ದೌಡ ಬಂದು ಬಿಡ್ರಿ. ಮೊದಲ ನಿಮ್ಮದು ಮಾಡಿ ಮುಗಿಸಿ ಬಿಡ್ತೀನಿ. ಮಾಡ್ತೇವದಲ್ಲ ಭೀಮಾ? ಮಾಡ್ತೇನೆ ರೀ ಅಪ್ಪ. ಹಾ ನಾ ಇನ್ನು ಬರಲ್ಲ ಭೀಮಾ, ಕೆಲಸ ಮಾತ್ರ ಬರೋಬ್ಬರಿ ಆಗ್ಬೇಕು ನೋಡ. ಆತು ಬಿಡ್ರಿ ಅಪ್ಪ, ಎಲ್ಲ ಬರೋಬ್ಬರಿ ಮಾಡಿ ಇಟ್ಟಿರ್ತಾನೆ ಬರ್ರಿ. ಭೀಮಾ ನಾ ಏನು ಬರಲ್ಲ? ಬರಿಲ್ಲ ಹೋಗಿ ಬಾಂಡ್ರಲ್ಲ ಮಕ್ಕಳ ಬಾಣ್ಯ ಶಿವದಾರ ಜನಿವಾರ ಹಾಕಿಕೊಂಡು ಹೊಲಗೇರಿ ಹೋಗ್ಬೇಕಂತ ಮಾಡಿದ್ರಿ ಮಕ್ಕಳ್ರ. ನಿಮ್ಮ ಹೆಣ ಕಲ್ಯಾಣ ಪಟ್ಟಣ ಬೀದಿಯಾಗ ಮೆರೆಸಿದ್ರ ನಾ ಮಾದಿಗರ ಭೀಮನೇ ಅಲ್ಲ.